ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರ 78ನೇ ಜನ್ಮದಿನಾಚರಣೆ ನಿಮಿತ್ತ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಗರದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ಒಳರೋಗಿಗಳಿಗೆ ಭಾನುವಾರ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ದಾಂಡೇಲಿ ನಗರದ ಸೋಮಾನಿ ವೃತ್ತದ ಹತ್ತಿರ ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚಿ ಆರ್.ವಿ. ದೇಶಪಾಂಡೆ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು, ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ಆರ್.ವಿ. ದೇಶಪಾಂಡೆ ಅವರು ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮನ್ನು ತಾವು ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ತೊಡಗಿಸಿಕೊಂಡವರು. ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನ ಅನುದಾನವನ್ನ ತಂದಿರುವುದನ್ನು ಯಾರೂ ಮರೆಯುವಂತಿಲ್ಲ. ಆರೋಗ್ಯ, ಶೈಕ್ಷಣಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಆರ್.ವಿ. ದೇಶಪಾಂಡೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯವಾಗಿದೆ ಎಂದರು. ನಾಡಿನ ಮುಖ್ಯಮಂತ್ರಿಯಾಗುವ ಎಲ್ಲಾ ಅನುಭವ ದೇಶಪಾಂಡೆ ಅವರಿಗಿದ್ದು, ಅವರು ಮುಖ್ಯಮಂತ್ರಿ ಆಗಬೇಕೆಂಬುದು ಕ್ಷೇತ್ರದ ಅಸಂಖ್ಯಾತ ಜನತೆಯ ಬಹುದೊಡ್ಡ ಆಸೆಯಾಗಿದೆ. ಕ್ಷೇತ್ರದ ಜನತೆಯ ಕನಸು ಸಾಕಾರಗೊಳ್ಳಲಿ. ಆರ್.ವಿ. ದೇಶಪಾಂಡೆ ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ದಯಪಾಲಿಸಲೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಅಸ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುಧಾ ರಾಮಲಿಂಗ್ ಜಾಧವ್, ತಾಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್, ನಗರಸಭಾ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್, ಸರಸ್ವತಿ ರಜಪೂತ್, ಅನಿಲ್ ರಾಯ್ಕರ್, ಮಹಾದೇವ್ ಜಮಾದಾರ್, ರುಕ್ಮಿಣಿ ಬಾಗಾಡೆ, ವೆಂಕಟರಮಣಮ್ಮ, ರಾಜಶೇಖರ್ ಐಎಚ್, ಫ್ರಾನ್ಸಿಸ್ ಮಸ್ಕೆರೆನಸ್, ಕಾಂಗ್ರೆಸ್ ಮುಖಂಡರಾದ ಮುನ್ನಾ ವಹಾಬ್, ತಸ್ವರ್ ಸೌದಾಗರ್, ಆರ್.ಪಿ. ನಾಯ್ಕ್, ಬಶೀರ್ ಗಿರಿಯಲ್, ದಿವಾಕರ್ ನಾಯ್ಕ್, ಎಂ.ಬಿ. ಅಣ್ಣಪ್ಪ ಗೌಡರ್, ಕೀರ್ತಿ ಗಾಂವ್ಕರ್, ಅನಿಲ್ ದಂಡ್ಕಲ್, ರಫೀಕ್ ಖಾನ್, ಪ್ರತಾಪ್ ಸಿಂಗ್ ರಜಪೂತ್, ರವೀಂದ್ರ ಶಾ, ವಿನಾಯಕ್ ಬಾರಿಕೇರ್, ಜಾಫರ್ ಮಾಸನಗಟ್ಟಿ, ಅಡಿವೆಪ್ಪ ಭದ್ರಕಾಳಿ, ಸಿಲೆಮಾನ್ ಸೈಫುದ್ದೀನ್ ಶೇಖ್, ಅಪ್ರೀನ್ ಕಿತ್ತೂರ್, ರಾಜಶೇಖರ್ ನಿಂಬಾಳ್ಕರ್, ಶೇರ್ಖಾನ್ ಇಬ್ರಾಹಿಂ, ರವಿ ಚವ್ಹಾಣ್, ಶೌಕತ್ ಅಲಿ, ಸರಸ್ವತಿ ಚವ್ಹಾಣ್, ಸುಜಾತಾ, ರೇಷ್ಮಾ ಮಾಲ್ದಾರ್, ರೇಷ್ಮಾ, ಮೇರಿ, ರೇಣುಕಾ ಮಾಧಾರ್, ರೇಣುಕಾ ಭಜಂತ್ರಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.